ಭಿಕ್ಷುಕನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯಾ? ಅಮ್ಮನ್ ಗೌರವದ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಾಗಿತ್ತು. ಇವ್ ನನ್ ಫಿಯಾನ್ಸೆ. ನನ್ ಹಸ್ಬೆಂಡ್ ಇಂಪೀರಿಯಲ್ ಹೋಟೆಲ್ ನ ಮ್ಯಾನೇಜರ್. ಇವ್ರು ಅಮ್ಮನ್ಗೋಸ್ಕರ ಚಿನ್ನದ ಫ್ರೇಮ್ ತಂದಿದ್ದಾರೆ. ಅದ್ರಲ್ಲಿ ಡೈಮಂಡ್ಸ್ ಕೂಡ ಇದೆ. ನಿನ್ ಫಿಯಾನ್ಸೆ ಬಲೂನ್ ಬಿಟ್ಟು ಬೇರೆ ಏನು ತಂದಿರಲ್ಲ ಅನ್ಸತ್ತೆ. ಅತ್ತೆ ಕಾಲದಲ್ಲಿ ಒಬ್ಳು ಫೇಮಸ್ ನಟಿ ಇದ್ಲು, ಇದೇ ತರ ಓಲೆ ಹಾಕೊಂಡಿದ್ಲು. ಅದನ್ನ ಅತ್ತೆಗೆ ಅಂತ ನಾನ್ ಸ್ಪೆಷಲ್ ಆಗಿ ತಂದೆ. ಪೈಸೆ ಇಲ್ದಿರೋ ನೀನು ಇದನ್ನೆಲ್ಲ ಹೇಗ್ ತಂದೆ? ಯಾವ್ದೋ ರೋಡ್ ಸೈಡ್ ಶಾಪ್ ಇಂದ ತಂದಿರಬಹುದು. ಇದೀಗ ಬಂದ ಸುದ್ದಿ, ಬ್ರೇಕಿಂಗ್ ನ್ಯೂಸ್. ನಿನ್ನೆ ರಾತ್ರಿ ಸೂಪರ್ ಸ್ಟಾರ್ ನಟಿ ಮೇನಕಾ ಅವರ ಕಿವಿ ಓಲೆಗಳನ್ನ ಹರಾಜಿಗಿಡಲಾಗಿತ್ತು. ಆ ಓಲೆಗಳು ಬರೋಬ್ಬರಿ 100 ಕೋಟಿಗೆ ಮಾರಾಟವಾಗಿದೆ. ಅವನ್ನ ಖರೀದಿಸಿದವರು ಮಿಸ್ಟರ್ ಇಶಾನ್ ಕಪೂರ್. ಅಸಾನಿ ಎಂಟರ್ಪ್ರೈಸಸ್ ಅಂಡ್ ಇಂಡಸ್ಟ್ರೀಸ್ ನಿಮ್ಮ ಎಲ್ಲಾ ಸಂಪತ್ತು, ಕೋಟ್ಯಾಂತರ ಮೌಲ್ಯದ ಆಸ್ತಿ ಮತ್ತು ಸಾವಿರಾರು ಜನರ ಭವಿಷ್ಯ ಎಲ್ಲವೂ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ. ಈ ವ್ಯವಹಾರಕ್ಕೆ ಯಾವುದೇ ಉತ್ತರಾಧಿಕಾರಿ ಇಲ್ಲ. ಈಗ ಮದುವೆಯಾಗುವ ಸಮಯ ಬಂದಿದೆ. ಕೇವಲ ಸಂಬಂಧವನ್ನು ಉಳಿಸಿಕೊಳ್ಳಲು ಮಾತ್ರವಲ್ಲ, ಈ ಹೆಸರು ಪರಂಪರೆಯನ್ನು ಜೀವಂತವಾಗಿರಿಸಲು ಮಾಡಲೇಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಮೆಹ್ತಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮತ್ತೆ ಲಾವಣಿ ಎಂಟರ್ಪ್ರೈಸಸ್ ನ ಫೈಲ್ ತಂದಿದ್ದೀನಿ. ಅದೆಲ್ಲ ಹಾಗೆ ಇರಲಿ. ನನಗೊಂದು ಭಿಕ್ಷುಕನ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಡು. ಅದರ ಜೊತೆ 10 ಲಕ್ಷದ ಚೆಕ್ಕು ಸಹ. ಯಾಕೆ, ಏನಾಯ್ತು ಸರ್? ನನ್ನ ಪ್ರಶ್ನೆಗಳಿಗೆ ನಾನು ಸಮಯ ಬಂದಾಗ ಉತ್ತರ ಕೊಡ್ತೀನಿ. ಈಗ ನಾನು ಹೇಳಿದಷ್ಟು ಮಾತ್ರ ಮಾಡು. ಖಂಡಿತ ಸರ್. ಇಡೀ ಜಗತ್ತೇ ನನ್ನ ಪಾಕೆಟ್ ಅಲ್ಲಿದೆ, ಆದ್ರೆ ನನ್ನ ಜಗತ್ತು ಈ ರಿಂಗ್ ನಲ್ಲಿದೆ. ಈ ರಿಂಗ್ ನ ಡಿಸೈನ್ ಮತ್ತು ಬೆಲೆ ನೋಡಿ ಯಾರು ಇಷ್ಟಪಡಬಾರ್ದು. ನನ್ನ ಮನ್ಸನ್ನ ನೋಡಿ ಯಾರು ಇಷ್ಟಪಡ್ತಾರೋ ಅಂತವ್ರನ್ನ ನಾನು ಹುಡುಕ್ಬೇಕು. ಆರ್ಗ್ಯಾನಿಕ್ ಆಗಿ ಪ್ರೀತಿ ಮಾಡಬೇಕು. ಯಾರಾದ್ರೂ ಸಹಾಯ ಮಾಡಿ. ಊಟ ಮಾಡಿ 2 ದಿನ ಆಯ್ತು. ದಯವಿಟ್ಟು ಯಾರಾದ್ರೂ ಭಿಕ್ಷೆ ಕೊಡಿ. ಊಟ ಮಾಡಿ 2 ದಿನ ಆಯ್ತು. ನನ್ ಮಾತು ಕೇಳಿ ಹೊಟ್ಟೆ ಹಸಿವಾಗ್ತಿದೆ. ಇದು ಡಿಪಾರ್ಟ್ಮೆಂಟ್ ನ ನೇಹಾ ಅಲ್ವಾ? ಇವಳಿಗೆ ಎಷ್ಟು ಸಂಬಳ ಕೊಡ್ತೀನಿ, ಆದ್ರೆ ಇವಳ ಹಾರ್ಟ್ ನ ಸ್ಕೋರ್ ಮಾತ್ರ 0. ಮಿಂಟಿ ಮಿಂಟಿ ಬಾಯಿಲಿ ನೋಡು 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 ನೋಡು. ಇವನು ಅದೇ ವ್ಯಕ್ತಿ ಅಲ್ವಾ? ಹಾ ಹೌದು, ಅವನೇ ಈ ವ್ಯಕ್ತಿ. ಹೌದು, ಇವನು ಅದೇ ಭಿಕ್ಷುಕ. ಬೇಗ ಬಾ, ಇಲ್ಲಿಂದ ಈಗ್ಲೇ ಹೋಗೋಣ. ಇಲ್ಲ ಅಂದ್ರೆ ಮತ್ತೆ ನಮ್ಮ ಹತ್ರ ಬಂದು ಹಣ ಕೇಳ್ತಾನೆ. ನಿನ್ನ ಮುಖ, ನಿನ್ನ ಕಣ್ಣುಗಳು, ಅಬ್ಬಾ ದೇವ್ರು ಎಂತ ಸೌಂದರ್ಯ ಸೃಷ್ಟಿ ಮಾಡಿದಾನೆ. ಹಾ, ಎಕ್ಸ್ಕ್ಯೂಸ್ ಮೀ. ನನಗೆ ತುಂಬಾ ಹೊಟ್ಟೆ ಎಸಿತಾ ಇದೆ. ಊಟ ಮಾಡಕ್ಕೆ ಸ್ವಲ್ಪ ಹಣ ಕೊಡ್ತೀರಾ? ಹಾ ಖಂಡಿತ, ಇದ್ ತಗೊಳ್ಳಿ. ₹200? ಅಯ್ಯೋ ತಪ್ ನಂದೆ, ಈಗಿನ ಕಾಲದಲ್ಲಿ 200 ರೂಪಾಯಿಗೆ ಏನ್ ಬರುತ್ತೆ? ಒಂದ್ ನಿಮಿಷ ತಗೊಳ್ಳಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ಇಲ್ಲ. ಮಿಕ್ಕಿದ್ ನನ್ನ ಹಾಸ್ಟೆಲ್ ಫೀಸ್. ಬಾಯ್. ಕೇಳಿ. ಹೇಳಿ. ಇದು ನಿಮ್ಗಾಗಿ. ಇದೇನು? ನಿನ್ನ ಒಳ್ಳೆಯ ಕೆಲ್ಸದ ಫಲ. ವೇಷ ಹಾಕೊಂಡ್ ನಾಟಕ ಮಾಡ್ತಿದ್ದೀರಾ? ನಿಮ್ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇಲ್ಲ ಇಲ್ಲ, ನೀವು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾರೋ ಇದನ್ನ ಈ ಡಬ್ಬಿಲ್ ಹಾಕಿ ಹೋದ್ರು. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಓ, ಹಾಗಾದ್ರೆ ಯಾರೋ ನಿಮ್ ಜೊತೆ ತುಂಬಾ ದೊಡ್ಡ ತಮಾಷೆ ಮಾಡಿದ್ದಾರೆ. ನನಗೆ ಬ್ಯಾಂಕ್ ಬಗ್ಗೆ ಗೊತ್ತು. ಇಲ್ಲಿಂದ ದುಡ್ಡು ತೆಗೆಯೋದಕ್ಕೆ CEO ಸಿಗ್ನೇಚರ್ಸ್ ಬೇಕಾಗುತ್ತೆ. ಮತ್ತೆ ಈ ಎಂಟರ್ಪ್ರೈಸಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಚೆಕ್ ಫೇಕ್. ಒಂದ್ ನಿಮಿಷ. ಹಾಯ್ ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಮುದ್ದು ಅಮ್ಮನಿಗೆ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮಗಳೇ.
ನೋಡು, ನನ್ ಬರ್ಡೇ ಸೆಲೆಬ್ರೇಷನ್ಗೆ ನೀನು ಬೇಗ ಬಂದ್ಬಿಡ್ಬೇಕು. ನಿನ್ ಅಕ್ಕ ಮತ್ತೆ ಭಾವ ಸಹ ಬರ್ತಿದ್ದಾರೆ. ಸರಿ ಅಮ್ಮ, ನಾನ್ ಸರಿಯಾದ ಸಮಯಕ್ಕೆ ಬರ್ತೀನಿ. ನೋಡು ಮಗಳೇ, ನಾನ್ ನಿನ್ಗೆ ಕೊನೆದಾಗಿ ಕೇಳ್ತಾ ಇದ್ದೀನಿ, ನಿನ್ ಜೀವನದಲ್ಲಿ ಯಾರಾದ್ರೂ ಇದ್ರೆ ಅವರನ್ನು ಕೂಡ ನಿನ್ ಜೊತೆ ಕರ್ಕೊಂಡ್ ಬಾ, ಓಕೆ? ಇಲ್ಲ ಅಂತಂದ್ರೆ ನಿನಗ್ ಗೊತ್ತಲ್ವಾ, ನಮ್ ಎಮ್ಮೆಲೆ ಮಗ ಜಯರಾಜ್ ಇದಾನಲ್ವಾ, ಅವ್ನ್ ನಿನ್ನ ಮದ್ವೆ ಮಾಡ್ಕೊಳಕ್ ರೆಡಿ ಆಗಿದ್ದಾನೆ. ಜಯರಾಜ್ ತುಂಬಾ ಶ್ರೀಮಂತ, ಅವನ್ ಹತ್ರ ತುಂಬಾ ದುಡ್ಡಿದೆ. ನಮಗಿನ್ನೇನ್ ಬೇಕು, ಹೌದಲ್ವಾ? ಏನಮ್ಮ, ನೀನ್ ಮತ್ತೆ ಇದೇ ಟಾಪಿಕ್ ಶುರು ಮಾಡ್ಕೊಂಡಾ? ಅದೇ ಮದ್ವೆ ವಿಷಯ. ಇವತ್ತು ನಿಮ್ ಬರ್ಡೇ ಅಲ್ವಾ? ಇದೇನ್ ಬರ್ಡೇ ಕೇಕಾ? ಡೆಲಿವರಿ ಮಾಡೋ ತರ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಾ ಅಂದ್ರೆ? ಮತ್ತೆ ಬಾಯ್ ಫ್ರೆಂಡ್ ಬಗ್ಗೆ ನಾನು ನಿಮಗೆ ಮೊದ್ಲೇ ಹೇಳಿದ್ದೆ ಅಲ್ವಾ? ಅದು ಅಲ್ದೆ ಮದ್ವೆ ಬಗ್ಗೆ ಹೇಳೋದಾದ್ರೆ ನನಗ್ ಮದ್ವೆ ಆಗೋಕ್ ಇಷ್ಟ ಇಲ್ಲ. ಸರಿ, ನೀನ್ ಇಲ್ಲಿಗ್ ಬಾ, ಮನೆಗ್ ಬಂದ್ಮೇಲೆ ಮಾತಾಡೋಣ, ಓಕೆ? ಹಾ ಅಮ್ಮ, ಬಟ್ ಲಿಸನ್. ಅಮ್ಮ ಅಮ್ಮ, ನನ್ನ ಜಯರಾಜ್ ಅಂತ ಲೂಸರ್ನ ಯಾವತ್ತೂ ಮದ್ವೆ ಆಗಲ್ಲ. ಹಾಯ್, ವಿಲ್ ಯು ಬಿ ಮೈ ಫೇಕ್ ಬಾಯ್ ಫ್ರೆಂಡ್? ಏನು ಏನು? ಅದೇನಂದ್ರೆ, ನೀನ್ ನನ್ ಫೇಕ್ ಬಾಯ್ ಫ್ರೆಂಡ್ ಆಗ್ತೀಯಾ? ಫೇಕ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ಅದೆಲ್ಲ ಬಿಡು, ನೀನ್ ಇದನ್ ಫ್ರೀಯಾಗಿ ಮಾಡ್ಬೇಕಾಗಿಲ್ಲ. ನಾನ್ ದುಡ್ಡು ಕೊಡ್ತೀನಿ, 5,000 ರೂಪಾಯಿ. ನಿನ್ನ ಔಟ್ಫಿಟ್ ಮತ್ತೆ ಆಟಿಟ್ಯೂಡ್ ಸಾಫ್ಟ್ವೇರ್ನ ಸ್ವಲ್ಪ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಹೋಗಣ್ವಾ? ಡೀಲ್ ಪಕ್ಕನಾ? ಪ್ಲೀಸ್ ಇದೊಂದು ಸಹಾಯ ಮಾಡಿ ಅಣ್ಣ. ಅಣ್ಣ, ಈ ಅಣ್ಣ ಗಿಣ್ಣ ಅಂತ ಎಲ್ಲ ಮಾತಾಡ್ಬೇಡ. ಯಾವ ಅಣ್ಣನೂ ಅಲ್ಲ. ಈ ಅಣ್ಣ ತಂಗಿ ನಾಟಕ ಎಲ್ಲ ಬರಲ್ಲ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ ಕೇಳಿ, ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್ ಪ್ಲೀಸ್. ಫೇಕ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ನಿನಗ ಮೂವಿ ರೆಡಿಮೇಡ್ ಗಂಡ ನೆನ್ಪಿದ್ಯಾ? ಅದ್ರಲ್ಲಿ ಶಶಿಕುಮಾರ್ ರೆಡಿಮೇಡ್ ಗಂಡ ಆಗಿ ನಮ್ ಮಾಲಾಶ್ರೀ ಜೊತೆ ಇರ್ತಾರಲ್ವಾ? ಅದೇ ತರ ನೀನ್ ನನಗೆ ಒಂದ್ ದಿನಕ್ಕೆ ಫೇಕ್ ಬಾಯ್ ಫ್ರೆಂಡ್ ಆಗ್ಬೇಕು. ಅದೇನ್ ಗೊತ್ತಾ, ಇವತ್ ನಮ್ಮ ಅಮ್ಮನ್ ಹುಟ್ಟದಬ್ಬ, ಅದಕ್ಕೆ ನಾನೊಬ್ಬ ಫೇಕ್ ಬಾಯ್ ಫ್ರೆಂಡ್ ನ ರೆಡಿ ಮಾಡ್ಬೇಕು. ಅವ್ನ್ ಯಾರೋ ಶ್ರೀಮಂತ ಹುಡುಗನ ಮದ್ವೆ ಆಗಲ್ಲ. ದಟ್ಸ್ ದ ಪ್ರಾಬ್ಲಮ್. ಸಹಾಯ ಮಾಡ್ತೀಯಾ ಅಲ್ವಾ? ಸರಿ. ವೆರಿ ಗುಡ್, ನಡಿ. ಏ ಇಡಿಯಟ್, ಇಷ್ಟೊಂದು ಖುಷಿ ಪಡ್ಬೇಡ. ಅವಳು ಹೇಳಿದ್ದು ಫೇಕ್ ಬಾಯ್ ಫ್ರೆಂಡ್ ಅಂತ, ರಿಯಲ್ ಬಾಯ್ ಫ್ರೆಂಡ್ ಅಂತ ಅಲ್ಲ. ಹೆಲೋ, ಎಕ್ಸ್ಕ್ಯೂಸ್ ಮೀ. ನೀನು ಫೇಕ್ ಬಾಯ್ ಫ್ರೆಂಡ್ ಆಕ್ಟಿಂಗ್ ಮಾಡು ಸಾಕು, ಅದನ್ ಬಿಟ್ಟು ಬೇರೆ ಏನೂ ಮಾಡ್ಬೇಡ. ಹೇ, ಒಂದ್ ನಿಮಿಷ. ಇಲ್ಲಿ ನಾನು ನಿನ್ನ ಅಸಹಾಯಕ. ನನಗೆ ಗೊತ್ತು ನಾನು ಫೇಕ್ ಬಾಯ್ ಫ್ರೆಂಡ್ ಅಂತ. ಆದ್ರೆ ನಿನ್ನ ಅಮ್ಮನ ಪ್ರಕಾರ ನಾನು ರಿಯಲ್ ಬಾಯ್ ಫ್ರೆಂಡ್ ಅಲ್ವಾ? ಅಟ್ಲೀಸ್ಟ್ ನಿನ್ ಕೈ ಹಿಡ್ಕೊಳಕ್ಕೆ ಪರ್ಮಿಷನ್ ಕೊಡ್ತೀಯ ಅಲ್ವಾ? 2 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಅಂತಂದ್ರೆ ನಂಬಿಕೆ ಬರುತ್ತಲ್ವಾ? ರೈಟ್? ಅದು ಹಾ, ಸರಿ, ಓಕೆ, ಪರ್ಮಿಷನ್ ಕೊಟ್ಟೆ. ಬಟ್ ನೀನು ಜಾಸ್ತಿ ಸ್ಮಾರ್ಟ್ ಆಗೋಕ್ ಪ್ರಯತ್ನ ಪಡ್ಬೇಡ. ನಾನು ಆ ಥರ ಹುಡುಗಿ ಅಲ್ಲ. ಮತ್ತೆ ನಾನು ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಅನ್ಕೊಂಡ್ರೆ ಇವಳು ಆಲ್ರೆಡಿ ಯಾರಿಗೂ ಬುಕ್ ಆಗಿದ್ದಾಳೆ ಅನ್ನಿಸ್ತಾ ಇದೆ. ಅವನು ಯಾರು? ಅವನೇ, ದಿ ಕಾರ್ ಗುರು, ಅಸ್ರಾನಿ ಎಂಟರ್ಪ್ರೈಸಸ್ನ ಫೌಂಡರ್ ಆ್ಯಂಡ್ CEO ಇಶಾನ್ ಅಸ್ರಾನಿ. ಓ ಹೌದಾ? ಹೌದು. ಓ ಹಾ, ಸಾರಿ, ನೀನ್ ಭಿಕ್ಷುಕ ಅಲ್ವಾ, ಅದಕ್ಕೆ ಅವ್ರ ಬಗ್ಗೆ ನಿಂಗೆ ಗೊತ್ತಿರಲ್ಲ. ಇರ್ಲಿ ಬಿಡು, ಪರವಾಗಿಲ್ಲ. ಆದ್ರೆ ಏನ್ ಗೊತ್ತಾ, ಅವ್ರನ್ನ ಯಾರು ಸಹ ನೋಡಿಲ್ಲ, ಬಟ್ ಅವ್ರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಒಂದ್ ವಿಷಯ ಗೊತ್ತಾ, ಅವರು 18 ವರ್ಷ ಇದ್ದಾಗ್ಲೇ ಬೆಸ್ಟ್ ಇಂಜಿನಿಯರ್ ಆಗಿದ್ದು ಎಲ್ಲದಕ್ಕಿಂತ ಫಾಸ್ಟ್ ಹಾಗೂ ಸೇಫೆಸ್ಟ್ ಕಾರ್ನ ಡಿಸೈನ್ ಮಾಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲಾ ಸ್ಟೈಲಿಶ್ ಕಾರ್ಸ್ ನ ಡಿಸೈನ್ಸ್ ಅವರೇ ಖುದ್ದಾಗಿ ಮಾಡ್ತಾರೆ. ಅಬ್ಸಲ್ಯೂಟ್ ಜೀನಿಯಸ್, ದಿ ಕಾರ್ ಗುರು, ಮೈ ಹೀರೋ. ಇನ್ನೊಂದ್ ವಿಷಯ ಗೊತ್ತಾ, ಇಡೀ ಜಗತ್ತು ಅವ್ರು ಡಿಸೈನ್ ಮಾಡಿರೋ ಕಾರ್ಸ್ ನೋಡಿ ಪೂರ್ತಿಯಾಗಿ ಹುಚ್ಚರಾಗಿದ್ದಾರೆ. ಹೌದಾ? ಇನ್ನೊಂದ್ ಒಳ್ಳೆ ವಿಷಯ ಏನು ಗೊತ್ತಾ, ಆ ವ್ಯಕ್ತಿ ಅವ್ರ ಕೆಲ್ಸಕ್ಕೆ ಸಿಗೋ ಕ್ರೆಡಿಟ್ನೆಲ್ಲ ಅವ್ರ ಟೀಮ್ಗೆ ಮತ್ತೆ ಎಂಪ್ಲಾಯೀಸ್ಗೆ ಕೊಟ್ಬಿಡ್ತಾರೆ. ಸೋ ಸ್ವೀಟ್. ಹಾಗಾದ್ರೆ ಸಾಕಲ್ವಾ? ಅವರೇ ನನ್ನ ಫಸ್ಟ್ ಲವ್, ನನ್ನ ಮೊದಲನೇ ಪ್ರೀತಿ. ಪರವಾಗಿಲ್ಲ,
ಒನ್ ಸೈಡೆಡ್ ಆಗಿದ್ರು ಪ್ರೀತಿ ಪ್ರೀತಿನೇ ಅಲ್ವಾ, ಏನಂತ್ಯಾ? ಲವ್ ಇಸ್ ಲವ್. ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಮತ್ತೆ ನಾನು ಹೇಗ್ ಹೇಳಿದ್ರು ಹಾಗೆ ಮಾಡ್ಬೇಕು. ಸರಿ, ಹ್ಮ್. ಇಷ್ಟು ದೂರ ಸರಿ ಇದ್ಯಾ? ಹ್ಮ್. ಓ ಹಾಗೆ ನಾನು ಕೇಳಲೇ ಇಲ್ಲ, ನಿನ್ ಹೆಸರೇನು? ಹಾಗೆ ನಾನು ಕೇಳಲೇ ಇಲ್ಲ, ನಿನ್ ಹೆಸರೇನು? ಇಶಾನ್. ಹ್ಮ್? ಅವಸ್ಥಿ. ಇಶಾನ್ ಅವಸ್ಥಿ. ಓಕೆ, ಈಗ ಲಕ್ಷ್ಮಣ್ ರೇಖೆ ಎಳ್ದಾಗಿದೆ. ಅಮ್ಮನ್ ಬರ್ತ್ಡೇಗೆ ಇವತ್ತು ಗಿಫ್ಟ್ಸ್ ತಗೊಳಕ್ ಹೋಗೋಣ. ಈ ಕೆಲ್ಸ ಫಸ್ಟ್ ಮಾಡ್ಬೇಕಲ್ವಾ? ನಡಿ. ಹಲೋ ಶರ್ಲಿ, 2 ಕೋಟಿ ಗಿಫ್ಟ್ ರೆಡಿ ಮಾಡು, ಆಶಾ ಸಿಂಗ್ ಹೆಸರಲ್ಲಿ. ಮತ್ತೆ ಹೌದು, ಅದು ಹಿಂದೆ ಬೆಂಗಳೂರಿಗೆ ತಲುಪಬೇಕು. ಓಕೆನಾ? ತಿಳಿಸು. ಬಾಯ್. ಅಣ್ಣ, ನೀವು ಜಯನಗರಕ್ಕೆ ಬರ್ತೀರಾ? ಸರಿ. ಹಾ, ಇಲ್ಲಿ ಕೇಳು, ಇದು ನಿನಗೆ ಕೊಡೋಕ್ ಮರ್ತಿದ್ದೆ. ಇದು ತಗೋ, ಇದ್ರಲ್ಲಿ 10,000 ಇದೆ. ಮೊದಲನೇ ಬಾರಿ ಒಬ್ಬ ಹುಡುಗ ಹುಡುಗಿ ಮನೆಗೆ ಹೋಗ್ತಿದ್ದಾನೆ ಅಂದ್ರೆ ಏನಾದ್ರೂ ಕೊಡ್ಬೇಕು ಅಲ್ವಾ? ಅದಕ್ಕೆ ಹುಷಾರಾಗಿಟ್ಕೋ. ಇಲ್ಲಿ ಕೇಳು, ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯಾ. ನಾನು ಹೇಳಿದ್ದು ನೆನ್ಪಿದೆ ಅಲ್ವಾ? ಹೌದು ಹೌದು, ನನಗೆ ನೆನಪಿದೆ. ನನ್ನ ಹೆಸರು ಇಶಾನ್ ಅವಸ್ಥಿ. ನನ್ನ ತಂದೆ ಡೆಲ್ಲಿಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ನಮ್ಮದು ಟೆಕ್ಸ್ಟೈಲ್ ಅಲ್ಲಿ ಬಿಸ್ನೆಸ್ ಇದೆ. ಆದ್ರೆ ನಾನು ನನ್ನ ಕಾಲ್ ಮೇಲೆ ನಿಲ್ಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ವರ್ಷಕ್ಕೆ 7 ಲಕ್ಷ ಸಂಪಾದನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಒಳಗ್ ಬನ್ನಿ, ಕೂತ್ಕೊಳ್ಳಿ. ಆಶಾ ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ, ನೀನು ಇಷ್ಟು ಖುಷಿಯಾಗಿದ್ಯಾ? ನಿಜ ಹೇಳು, ಏನಾಯ್ತು? ನಿಜ ಹೇಳು ಏನಾಯ್ತು? ನನ್ನ ಮುಟ್ಟಾಳ ಮಗಳು ಬೆಳೆದು ಬಿಟ್ಟಿದ್ದಾಳೆ. ಸೀರಿಯಸ್ಲಿ? ಏನಾಯ್ತು ಹೇಳು. ಬೆಳಗ್ಗೆ ನಾನು ಕಾಲ್ ಮಾಡಿದಾಗ ಅವಳು ಏನು ಹೇಳಿಲ್ಲ. ಆಮೇಲೆ ಫೋನ್ ಮಾಡಿ ನನ್ ಬರ್ಡೇಗೆ ಯಾರನ್ನೋ ಕರ್ಕೊಂಡ್ ಬರ್ತಿದೀನಿ ಅಂತ ಹೇಳಿದ್ಲು. ನಿಜನಾ? ಹ್ಯಾಪಿ ಬರ್ಡೇ ಆಶಾಮ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ನೀವು 100 ವರ್ಷ ಬದುಕಿ ಆಶಾಮ. ಥ್ಯಾಂಕ್ ಯು. ಕೊಡ ಇಲ್ಲಿ, ಇದು ನಿಮ್ಮ ಗಿಫ್ಟ್. ಓ ಥ್ಯಾಂಕ್ ಯು. 50,000 ಇದೆ. 50,000? ಇದು ತುಂಬಾ ಜಾಸ್ತಿ ಆಯ್ತು. ಇದು ನಾನು ಹೇಗ್ ತಗೊಳ್ಳಿ? ಮತ್ತು 1 ರೂಪಾಯಿ ಸಹ. ಓ ಧನ್ಯವಾದಗಳು. ಅಯ್ಯೋ ಆಶಾಮ, ನನ್ನದೆಲ್ಲ ನಿಮ್ದೇ ಅಂದ್ಮೇಲೆ ಇದ್ರಲ್ಲಿ ಏನಿದೆ? ಓ ಅದ್ ಸರಿ ಆಶಾಮ, ಅದನ್ನೆಲ್ಲ ಬಿಟ್ಬಿಡಿ, ಚಿಕ್ಕ ಚಿಕ್ಕ ವಿಷಯಗಳು. ಜಿಯಾ ಎಲ್ಲಿದ್ದಾಳೆ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಅವಳು ಬರ್ತಾ ಇದ್ದಾಳೆ ಆನ್ ದ ವೇ. ಹಾ, ಅವಳು ಯಾರನ್ನ ಕರ್ಕೊಂಡ್ ಬರ್ತಿದ್ದಾಳೆ. ಬಹುಶಃ ಬಾಯ್ ಫ್ರೆಂಡ್ ಇರ್ಬೋ. ಫ್ರೆಂಡ್, ಯಾರೋ ಫ್ರೆಂಡ್ ಜೊತೆ ಬರ್ತಿದ್ದಾಳೆ. ಗೊತ್ತಿಲ್ಲ ಯಾರ ಜೊತೆ ಬರ್ತಿದ್ದಾಳೆ ಅಂತ. ಓಕೆ ಮಗ್ನೆ, ಅಲ್ಲಿ ಹೋಗು. ನಿನಗಾಗಿ ದೊಡ್ಡ ಬೂಂದಿ ಲಾಡು ಇಟ್ಟಿದ್ದೀನಿ. ನಿನ್ ಫೇವರೆಟ್ ಅಂತ ನಿನಗೆ ಸ್ಪೆಷಲ್ ಆಗಿ ಮಾಡ್ಸಿದೀನಿ. ಹೋಗು. ಹೋಗು. ಏನ್ ಯಾಮಿನಿ ನೀನು? ಸೋ ಸಾರಿ. ಹಾಯ್ ಅಮ್ಮ. ಹೇ ಜಿಯಾ, ನನ್ನ ಮುದ್ದು ಜಿಯಾ. ಹ್ಯಾಪಿ ಬರ್ತ್ಡೇ ಅಮ್ಮ. ಧನ್ಯವಾದಗಳು. ಇಶಾನ್. ಹಲೋ. ಹೆಲೋ ಆಂಟಿ. ವಾವ್, ನೈಸ್ ಮಸಲ್ಸ್. ಡೈಲಿ ಜಿಮ್ಮಿಗೆ ಹೋಗ್ತೀಯಾ ಅನ್ಸುತ್ತೆ. ಕಂಟ್ರೋಲ್ ಯೋರ್ ಸೆಲ್ಫ್. ನಿನ್ನ ಮಗನ ವಯಸ್ಸಿನವನು. ನಾನ್ ಖುಷಿಯಾಗಿರೋದನ್ನ ನೀನ್ ನೋಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ಈ ರೀತಿ ಹೇಳ್ತಿದ್ಯಾ? ಹೇಳು ಮಗ, ಏನ್ ಕೆಲಸ ಮಾಡ್ತೀಯಾ? ಆಕ್ಚುಲಿ ಆಂಟಿ, ನನ್ನ ತಂದೆ ಡೆಲ್ಲಿಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ಓ, ಆದ್ರೆ ನಾನು ನನ್ನದೇ ಕಾಲಿನ ಮೇಲೆ ನಿಲ್ಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದು ಚಿಕ್ಕ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾರ್ಟ್ಅಪ್ ನಡೆಸ್ತಾ ಇದ್ದೀನಿ. ಅದರಿಂದ ನಾನು ವರ್ಷಕ್ಕೆ ಸುಮಾರು 7 ಲಕ್ಷ ಸಂಪಾದನೆ ಮಾಡ್ತೀನಿ. ಹೇಳ್ಬೇಕು ಅಂದ್ರೆ ನಾನೇ ಒಬ್ನೇ ಮಗ. ನಮ್ಮ ಅಮ್ಮ ಅಂತೂ ದಿನಾ ರಾತ್ರಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ಹಾ, ಅಮ್ಮ ಹಗಲು ರಾತ್ರಿ ಶಾಪಿಂಗ್ ಮಾಡ್ತಾರೆ ಅಂದ್ರೆ ನೀನು ಶ್ರೀಮಂತರ ಮಗನೇ ಇರ್ಬೇಕು. ನಿಮ್ಮಮ್ಮ ಎಷ್ಟು ಲಕ್ಕಿ ಇದಾರೆ ಅಲ್ವಾ? ಶಾಪಿಂಗ್ ಅಂಡ್ ಆಲ್ ಹಗಲು ರಾತ್ರಿ. ವಾ ವಾ ವಾ. ಇದು ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಇದ್ರ ಅವಶ್ಯಕತೆ ಏನಿತ್ತು? ನೀನು ಬಂದಿದ್ದೆ ನನಗೊಂದು ಗಿಫ್ಟ್ ತರ ಇತ್ತು. ಏ ಜಯರಾಜ್, ಬಾಪ ಇಲ್ಲಿ.
ಈ ಜಯರಾಜ್ ಇದಾನಲ್ಲ, ಅವನು ನಮ್ಮ MLA ಅವರ ಕಿರಿ ಮಗ. ತುಂಬಾ ದೊಡ್ಡ ಮನೆತನ. ಅವರು ತುಂಬಾ ಶ್ರೀಮಂತರು. ಅವನು ನನ್ನ ಬರ್ಡೇಗೆ ಅಂತ 50,001 ರೂಪಾಯಿ ಗಿಫ್ಟ್ ಮಾಡಿದಾನೆ. ಜಿಯಾ ಜಿಯಾ, ಬಾಯ್ ತೆಗಿ. ಇದು ನಮ್ಮ ಮದುವೆಯ ಲಡ್ಡು. ಮದುವೆ ಲಡ್ಡುನಾ? ನೋಡಿ ಅಮ್ಮ, ಹಾಗೇನೂ ಇಲ್ಲ. ನೋಡಿ ಅಮ್ಮ, ನನ್ನ ಬಳಿ 3 ಕಾರ್ ಇದೆ. ಒಂದು ನನ್ನಪ್ಪ ಕೆಲ್ಸಕ್ಕೆ ತಗೊಂಡೋಗಿದ್ದಾರೆ, ಇನ್ನೊಂದು ಅಮ್ಮ ಪಾರ್ಲರ್ಗೆ ತಗೊಂಡೋಗಿದ್ದಾರೆ, ಮತ್ತೊಂದು ನನ್ನ ಕಾರ್ನ ನನ್ನ ತಂಗಿ ಯಾವುದೋ ಪಾರ್ಟಿಗೆ ತಗೊಂಡೋಗಿದ್ದಾಳೆ. ಒಂದ್ ನಿಮಿಷ. ಸುಳ್ಳು ಹೇಳಬೇಕು, ಆದ್ರೆ ಇಷ್ಟೊಂದು ಸುಳ್ಳು ಹೇಳಬಾರ್ದು. ಅವನು ಅವಾಗ್ಲೇ ಅವ್ನು ಪರಿಚಯ ಮಾಡುವಾಗ ಅವನು ಒಬ್ನೇ ಮಗ ಅಂತ ಹೇಳ್ದ ಅಲ್ವಾ? ಈಗ ಈ ತಂಗಿ ಎಲ್ಲಿಂದ ಬಂದಳು? ಹೌದು, ಮತ್ತೆ ನಿಜಾನೇ ಹೇಳ್ತಾ ಇದ್ದಾನೆ. ಅವನು ಅವ್ರ ಮನೆಗೆ ಒಬ್ನೇ ಮಗ, ತಂಗಿ ಇದ್ದಾಳೆ ಅಷ್ಟೇ. ಆಶಮ್ಮ, ಈ ಇಬ್ರು ಸೇರಿ ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ, ನಿಮ್ಮನ್ನ ಮೂರ್ಖರಾಗಿ ಮಾಡ್ತಾ ಇದಾರೆ. ನೀನ್ ನನಗ್ ಸುಳ್ಳು ಹೇಳ್ತೀಯಾ? ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯಾ ಅಂತ ಈ ಜನ್ಮದಲ್ಲಿ ನನಗೆ ಸುಳ್ಳು ಹೇಳೋ ಮಗಳನ್ನ ಕೊಟ್ಟಿದ್ಯಾ? ಎಲ್ರ ಮುಂದೆ ನೀ ನನ್ನ ಮರ್ಯಾದೆ ತೆಗಿತಾ ಇದೀಯಾ? ಪ್ಲೀಸ್ ಮಮ್ಮಿ. ಅಮ್ಮ, ಇವತ್ ನಿಮ್ ಬರ್ತ್ಡೇ. ನಿಮಗ್ ನಿಜವಾಗ್ಲೂ ಅನ್ಸುತ್ತೆ ನಾನ್ ಸುಳ್ಳು ಹೇಳ್ತೀನಿ ಅಂತ? ನನ್ನ ನಂಬಿ, ನಾನ್ ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್. ಹಾಗಾದ್ರೆ ನಿಜ ಹೇಳು, ಅಷ್ಟು ಶ್ರೀಮಂತ ವ್ಯಕ್ತಿ ಮಗ ನಿನ್ನ ರಿಕ್ಷಾದಲ್ಲಿ ಯಾಕೆ ಕರ್ಕೊಂಡ್ ಬಂದ? ಹಾ, ನಿಜ ಹೇಳ್ತಿದ್ದಾನೆ. ಅದು ಅವನ್ ತಂಗಿ. ಅಯ್ಯೋ ದೇವ್ರೆ, ಸಾಕು ನಿಲ್ಸಿ, ಅತಿ ಆಯ್ತು. ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗ್ಬೇಕು ಅಷ್ಟೇ. ಗ್ರೇಟ್, ಇವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ಇವನು ನಿಜ ಹೇಳೋ ಅಷ್ಟ್ರಲ್ಲಿ ಮಾಡಿರೋ ಊಟ ಎಲ್ಲನೂ ತಣ್ಣಗಾಗ್ಬಿಡುತ್ತೆ ಅಷ್ಟೇ. ಅದು ನಿಜ ಏನು ಅಂದ್ರೆ, ಹಾ ನಿಜ ಹೇಳು, ನಿನ್ ಹತ್ರ ಎಷ್ಟು ಕಾರ್ಗಳಿದೆ ಅಂತ? ಎಷ್ಟು ಕಾರ್ ಇದೆ ಅಂದ್ರೆ ಎಣ್ಸೋದನ್ನೇ ಬಿಟ್ಟಿದೀನಿ. 1000ಕ್ಕಿಂತ ಜಾಸ್ತಿನೇ ಇದೆ. ಏನು? ವಾ, ಮೊದ್ಲು 3 ಕಾರ್ ಅಂದ, ಈಗ 1000 ಕಾರು. ಎಣ್ಸೋಕೆ ಆಗಲ್ಲ ಅಂತ ಇದ್ದಾನೆ. ಸುಳ್ಳು ಹೇಳೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ನಿನ್ ಸುಳ್ಳು ಕೇಳಿ ಲೈಟ್ ಡಿಟೆಕ್ಟರ್ ಕೂಡ ರಿಸೈನ್ ಮಾಡುತ್ತೆ. ಹೌದಾ? ನನ್ ಸತ್ಯ ಏನಾದ್ರೂ ಗೊತ್ತಾದ್ರೆ ನಿನ್ ಲೈಫ್ ನ ಲಾಗ್ಔಟ್ ಮಾಡ್ತೀಯಾ? ನನ್ ಪಾರ್ಕಿಂಗ್ ಬಿಲ್ ನಷ್ಟು ನಿನ್ನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಇರೋದಿಲ್ಲ. ಮತ್ ನಾನೇನಾದ್ರೂ ಸುಳ್ಳು ಹೇಳಿದ್ರು ಸಹ ಇಂಟರ್ನೆಟ್ ಅಲ್ಲಿ ವೆರಿಫೈ ಮಾಡ್ತಾರೆ. ನಾನೊಬ್ಬ ದೊಡ್ಡ ಕಾರ್ ಫ್ಯಾಕ್ಟರಿಯ ಓನರ್. ನೀನ್ ಏನ್ ಮಾಡ್ತಿದ್ಯಾ? ಇಷ್ಟ್ ದೊಡ್ಡ ಸುಳ್ಳು ಯಾಕೆ ಹೇಳ್ತಿದ್ಯಾ? ನಿಮ್ಮಪ್ಪ ಇಲಾನ್ ಮಸ್ಕ್ ಅನ್ಕೊಂಡಿದ್ಯಾ? ನಮ್ ಸುಳ್ಳು ಸಿಕ್ಬಿಟ್ರೆ ನಾಳೆ ನ್ಯೂಸ್ ಅಲ್ಲಿ ಬರುತ್ತೆ. ಏನ್ ಮಾಡ್ತೀಯಾ ಅವಾಗ? ನಾನು ಲೋಕಲ್ ಭಿಕಾರಿ ಆಗ್ತೀನಿ, ಇಲ್ಲಾಂದ್ರೆ ಜೋಕರ್ ಆಗ್ಬಿಡ್ತೀನಿ. ಇಲ್ಲೋಡು, ನಾನ್ ಹೇಳ್ತಾ ಇದ್ದೀನಿ, ನಾನು ನಿನ್ ಕಾರಣದಿಂದ ಈ ಜಯರಾಜ್ನ ಮದ್ವೆ ಆಗ್ಬೇಕಾಗ್ ಬಂದ್ರೆ, ಇನ್ನೂ ಪರಿಸ್ಥಿತಿ ಹದ್ಗೆಟ್ಟೋದ್ರೆ ನಾನು ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ, ಆಟ ಮುಗ್ಸೋಣ. ಸತ್ಯ ಏನಂದ್ರೆ, ಹಾಗಾದ್ರೆ ನನ್ನ ಪರಿಚಯವನ್ನ ಮತ್ತೆ ಕೊಡ್ತೀನಿ. ನಾನು ಇಶಾನ್ ಅವಸ್ತಿ, ಜಿಯಾ ಬಾಯ್ ಫ್ರೆಂಡ್. ಜಿಯಾ ನನ್ನ ಅರಸ್ಕೊಂಡ್ಲು. ಏನಮ್ಮ? ನಮಸ್ಕಾರ, ನಾನು ಜಯರಾಜ್. ನಾನು ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗಿರೋ ಜನರ ಜೊತೆ ಮಾತ್ರ ಹ್ಯಾಂಡ್ ಶೇಕ್ ಮಾಡ್ತೀನಿ. ಮತ್ತೆ ನಾನು ಜಿಯಾನ ಮದ್ವೆ ಆಗ್ಬೇಕಾಗಿರೋ ಗಂಡು. ನಮ್ಮ ಸಂಬಂಧವನ್ನು ಆಶಮ್ಮ ನಿಶ್ಚಯ ಮಾಡಿದ್ದಾರೆ ಮತ್ತು ಆಶಮ್ಮ ಮಾತನ್ನ ಯಾವತ್ತೂ ಮೀರಲ್ಲ ಅಲ್ವಾ? ಆಶಮ್ಮ, ಏನ್ ಹೇಳ್ತೀರಾ? ಹೌದೌದು, ಕರೆಕ್ಟು. ನಾನು ಏನ್ ಮಾಡ್ಲಿ ಮಗ್ನೆ? ಈ ಹುಡುಗಿರು ದೊಡ್ಡ ನಗರಕ್ಕೆ ಹೋದ್ಮೇಲೆ ಹಾಳಾಗ್ಬಿಡ್ತಾರೆ. ನಾನು ಅವಳಿಗೆ ಹೇಳಿದ್ದೆ, ನಿನ್ನಂಥ ಹುಡುಗ ಎಷ್ಟು ಹುಡುಕಿದ್ರು ಇವಳಿಗೆ ಸಿಗಲ್ಲ ಅಂತ. ನೀನು ಎಷ್ಟು ಶ್ರೀಮಂತ, ಗೌರವಾನ್ವಿತ ಮತ್ತು ಶಕ್ತಿಶಾಲಿ. ಆದ್ರೆ ಈ ಹುಡುಗಿ ನನ್ನ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾಳೆ? ಸಿಟಿಗೆ ಹೋದ್ಮೇಲೆ ಇವೆಲ್ಲ ಆಗಿದೆ. ಈ ಸ್ಟಾರ್ಟ್ಅಪ್ ಹುಡುಗನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಾನೇನ್ ಮಾಡ್ಲಿ? ಸಾಕ್ ಮಾಡಮ್ಮ. ಡೋಂಟ್ ಮೈಂಡ್. ಅಂದ್ರೆ ನನಗ್ ಖುಷಿ ಆಗ್ತಿದೆ ನಿನ್ನ ಆಯ್ಕೆ ಮಾಡಿದಾಳೆ ಅಂತ. ಈ ಸಾರಿ ಇವಳು ಕರೆಕ್ಟ್ ಆಗಿರೋ ಸೀಟನ್ನ ಹುಡುಕಿದಾಳೆ. ಅಯ್ಯೋ ಜಯರಾಜ್, ನೀನ್ ಚಿಂತೆ ಮಾಡ್ಬೇಡ, ನಾನು ಇವಳಿಗಿಂತ ಒಳ್ಳೆ ಹುಡುಗಿನ ಹುಡುಕ್ತೀನಿ ನಿನಗೆ. ಏನ್ ಹೇಳ್ತಾ ಇದ್ದೀರಾ ಆಶಮ್ಮ? ನಾನು ಇವಳ ಮದುವೆ ಆಗೋದು. ಅವ್ನು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟ? ಆ ಮುಯಿ ಕವರ್ ತುಂಬಾ ಲೈಟ್ ಆಗಿತ್ತು, ಬಹುಶಃ 10,000 ಇರ್ಬೋದು. ಆಶಮ್ಮ, ನಾನ್ 50,000 ಕೊಟ್ಟಿದ್ದೀನಿ, ಅವ್ನು 100 ರೂಪಾಯಿ ಕೊಟ್ಟಿರ್ಬೋದು. ಅವನು ಇಷ್ಟು ಶ್ರೀಮಂತನಾಗಿದ್ರೆ ಶ್ರೀಮಂತರಂತೆ ಗಿಫ್ಟ್ ಕೊಡ್ತಾ ಇದ್ದ. ಇದು
ಡೊನೇಷನ್ ಹಾಗೆ ಕಾಣ್ತಾ ಇದೆ. ಜಯರಾಜ್, ನನಗ್ ನಿನ್ ಜೊತೆ ಮದ್ವೆ ಆಗೋಕ್ ಇಷ್ಟ ಇಲ್ಲ. ಓ ಯಾಕೆ? ಅವನು ನನಗಿಂತ ಶ್ರೀಮಂತನಾ? ನನಗಿಂತ ಬೆಸ್ಟಾ? ಹೌದು, ನನಗಿಂತ ಬೆಟರ್ ಆಗಿದಾನಾ? ಹೌದು, ಯಾಕಂದ್ರೆ ನನಗೆ ಅವ್ನ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅವ್ನ್ ವ್ಯಕ್ತಿತ್ವ ಮುಖ್ಯ. ಅವನು ತನ್ನ ಕಾಲಿನ ಮೇಲೆ ನಿಂತ್ಕೊಳ್ಳೋಕೆ ಇಷ್ಟಪಡ್ತಾನೆ. ನಿಂತರ ಅಲ್ಲ, ತಂದೆ ಹಣದ ಮೇಲೆ ಬದುಕ್ತಿರೋನು. ಶಟಪ್ ಜಿಯಾ, ನೀನೇನ್ ಹೇಳ್ತಾ ಇದೀಯಾ? ಸರಿಯಾಗಿ ಮಾತಾಡಕ್ ಬರಲ್ಲ? ದೊಡ್ಡ ಸಿಟಿಗೆ ಹೋಗಿ ಸರಿಯಾಗಿ ಮಾತಾಡೋದನ್ನ ಮರ್ತ್ ಬಿಟ್ಟಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಈಶಾನ್ ತಂದೆ ಯಾವ್ದೋ ಸಣ್ಣ ಬಿಸ್ನೆಸ್ ಮ್ಯಾನ್ ಅಲ್ಲ, ಅವರು ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದ್ರೂ ಕೂಡ ಈಶಾನ್ ಅವನ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಇದ್ದಾನೆ. ಯಾರ್ದೋ ತರ ಅವನು ಅವ್ರ ಅಪ್ಪನ್ ದುಡ್ಡಲ್ಲೇನೋ ಬದುಕ್ತಾ ಇಲ್ಲ ಬಿಡಿ. ಮತ್ತೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಹುಡ್ಗಿರ್ ಜೊತೆ ಹೇಗ್ ನಡ್ಕೊಳ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿದೆ. ಹೌದಾ? ಅವನ್ ತಂದೆ ಯಾವ ಶ್ರೀಮಂತನೂ ಅಲ್ಲ, ಅದಕ್ಕೆ ಜಿಯಾಳನ್ನ ರಿಕ್ಷಾದಲ್ಲಿ ಕರೆದುಕೊಂಡು ಬಂದ. ಹೌದು, ನನ್ ಮಗಳನ್ನ ರಿಕ್ಷಾದಲ್ಲಿ ಕರ್ಕೊಂಡ್ ಬಂದ ಇವನು. ರಿಕ್ಷಾದಲ್ಲಿ ಬಂದ್ರ? ಹೌದು, ನಾನ್ ಹೇಳ್ತಾ ಇರೋದು ನಿಜ. ನಮ್ಮ ಹುಡುಗರು ಅವನನ್ನ ರಿಕ್ಷಾದಿಂದ ಇಳಿದಿದ್ದನ್ನ ನೋಡಿದ್ರು. ರಿಕ್ಷಾಯಿಂದ ಇಳಿಯುವಾಗ ಇವರಿಬ್ರು ದುಡ್ಡು ಕೂಡ ಕೊಡ್ತಾ ಇದ್ರು. ಇವ್ರಪ್ಪ ಯಾವ್ದೇ ದೊಡ್ಡ ಶ್ರೀಮಂತ ಅಲ್ಲ, ನಮ್ಮ ಜಿಯಾಳನ್ನ ಸುಳ್ಳಿನ ಬಲೆಗೆ ಸಿಗಾಕ್ಸ್ತಾ ಇದ್ದಾನೆ. ನಿನಗೇನ್ ಅನ್ಸುತ್ತೆ? ಜಿಯಾಳನ್ನ ನೀನ್ ಕರ್ಕೊಂಡು ಹೋಗ್ಬೋದು ಅಂತನಾ? ನೀನ್ ಅವಳನ್ನ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ, ಅರ್ಥ ಆಯ್ತಾ? ಮುಂದೇನಾಯ್ತು ಅಂತ ತಿಳ್ಕೊಬೇಕಾ? ಈಗಲೇ ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ ಮತ್ತು ಇಂಥ ಕಥೆಗಳನ್ನ ಕೇಳಿ. ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.